ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ವರ್ಕಳಿಯಿಂದ ಮೈಲಾಪುರಿಗೆ ಹೋಗಂತ ರಸ್ತೆ ಯಾವ ಪರಿಸ್ಥಿತಿ ಬಂದ್ ನಿಂತಿದೆ ನೋಡಿ. ಎಷ್ಟೋ ಕೋಟ್ಯಾಂತರ ಭಕ್ತರು ತಿರುಗಾಡಂತ ರೋಡ್ ಇವತ್ತು ಈ ಪರಿಸ್ಥಿತಿ ಬಂದ್ ನಿಂತಿದೆ. ಇದು ನಮ್ಮೂರಿನ ಸಮಸ್ಯೆ ಮಾತ್ರ ಅಲ್ಲ, ನಮ್ಮ ಯಾದಗಿರಿಯಲ್ಲಿ ಇರಂತ ಸುತ್ತಮುತ್ತ ಪ್ರತಿ ಒಂದು ಹಳ್ಳಿಗಳಲ್ಲಿ ನಡೀತಿರಂತ ಸಮಸ್ಯೆ ಇದು. ಅಷ್ಟೇ ಅಲ್ಲ, ಇಂತ ದೊಡ್ಡ ದೊಡ್ಡ ಗುಂಡಿಯಿಂದ ಗಾಡಿಯಿಂದ ಬರಂತ ಧೂಳಿಂದ ಎಷ್ಟೋ ಜನರ ಪ್ರಾಣಕ್ಕೆ ಅಪಾಯವಾಗಿದೆ ಇದು. ಆದ್ರೆ ಇದ್ರ ಬಗ್ಗೆ ಯಾರು ಕೂಡ ಯೋಚನೆ ಮಾಡಕ್ ಹೋಗಲ್ಲ, ಯಾಕಂದ್ರೆ ಇದು ನಮ್ಮನೆ ಪರಿಸ್ಥಿತಿ ಅಲ್ವಲ್ಲ. ಈ ಧೂಳಿಂದ ಮನುಷ್ಯನಿಗಷ್ಟೇ ಸಮಸ್ಯೆ ಅಲ್ಲ, ಸುತ್ತಮುತ್ತ ಇರಂತ ಗಿಡಗಳಿಗೆ ಮರಗಳಿಗೂ ಕೂಡ ಸಮಸ್ಯೆ. ಮತ್ತೆ ಪ್ರತಿಯೊಬ್ಬ ರೈತ ಹಗಲು ರಾತ್ರಿ ಅಂತ ದುಡಿದಿರಂತ ಬೆಳೆ ಕೂಡ ಹಾಳಾಗ್ತಿದೆ ನೋಡಿ. ದಯವಿಟ್ಟು ಪ್ರತಿಯೊಬ್ರು ಒಗ್ಗಟ್ಟಾಗಿರೋಣ, ಅವತ್ತು ಈ ರೋಡ್ ಸರಿ ಹೋಗುತ್ತೆ ಅನ್ಕೊಂತೀನಿ. ಆದ್ರೆ ಈ ತರ ಒಗ್ಗಟ್ಟಾಗಿರೋಂತ ಯೋಚನೆ ನಮ್ಮಲ್ಲಿ ಯಾರು ಕೂಡ ಬರೋದಿಲ್ಲ. ಅದಕ್ಕೆ ಇವತ್ತು ನಮ್ಮ ರೋಡ್ ಗಳ ಪರಿಸ್ಥಿತಿ ಈ ತರ ಇರೋದು. ನಾನು ವಿಡಿಯೋ ಮಾಡಾಕ ತಕ್ಷಣ ಯಾವತ್ತೂ ರೋಡ್ ಸರಿ ಹೋಗೋದಿಲ್ಲ. ಪ್ರತಿಯೊಬ್ರು ಒಗ್ಗಟ್ಟಾಗಿದ್ರೆ ಮಾತ್ರ ಈ ರೋಡ್ ಗಳ ಸಮಸ್ಯೆನ ಬಗೆಹರಿಸಕ್ಕಾಗೋದು. ದಯವಿಟ್ಟು ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡಿ ಕೇಳ್ಕೊಂತೀನಿ, ಎಲ್ಲರೂ ಒಗ್ಗಟ್ಟಾಗಿರ್ರಿ. ಈ ರೋಡ್ ಬಗ್ಗೆ ವಿಡಿಯೋ ಮಾಡಬೇಕಾದ್ರೆ ಒಬ್ಬ ವ್ಯಕ್ತಿ ಬಂದು ನನಗೆ ಕೇಳಿದ್ರು, ಯಾಕಪ್ಪ ಈ ರೋಡ್ ಬಗ್ಗೆ ವಿಡಿಯೋ ಮಾಡ್ತಿದ್ಯಾ, ನಿನಗೆ ಯಾರು ಪರ್ಮಿಷನ್ ಕೊಟ್ರು ಅಂತ ಕೇಳಿದ್ರು. ಯಾರಿಗೂ ಯಾವುದೇ ಪರ್ಮಿಷನ್ ಬೇಕಾಗಿಲ್ಲ, ಪ್ರತಿಯೊಬ್ಬ ಸಾಮಾನ್ಯ ವ್ಯಕ್ತಿಗೂ ಕೇಳುವಂತ ಅಧಿಕಾರ ಇದೆ. ಇಲ್ಲ ಅಂದ್ರೆ ನಮ್ಮ ಯಾದಗಿರಿ ಸುತ್ತಮುತ್ತಲಿನ ಪ್ರತಿಯೊಂದು ಹಳ್ಳಿ ರೋಡ್ಗಳ ಸಮಸ್ಯೆ ಹಿಂಗೆ ಇರುತ್ತೆ ನೋಡಿ. ಎಲ್ಲರೂ ದಯವಿಟ್ಟು ಎಚ್ಚರಗೊಳ್ಳಿ. ಅಷ್ಟೇ ಅಲ್ಲ, ಪ್ರತಿಯೊಬ್ಬ ವ್ಯಕ್ತಿಯು ತಮ್ಮ ಹಳ್ಳಿಗಳ ಸಮಸ್ಯೆ ಬಗ್ಗೆ ಧ್ವನಿ ಎತ್ತಲೇಬೇಕು. ಇಲ್ಲ ಅಂದ್ರೆ ನೀವು ಎಲ್ಲಿವರೆಗೂ ಧ್ವನಿ ಎತ್ತಲ್ಲ ಅಲ್ಲಿವರೆಗೂ ಈ ರೋಡ್ಗಳ ಸಮಸ್ಯೆಗೆ ಯಾವತ್ತೂ ಪರಿಹಾರ ಸಿಗೋದಿಲ್ಲ ನೋಡ್ರಿ. ಬನ್ನಿ ಈ ಸಮಸ್ಯೆಗೆ ಎಲ್ಲರೂ ಕೈ ಜೋಡಿಸೋಣ, ಆದಷ್ಟು ಬೇಗ ಈ ರೋಡಿನ ಸಮಸ್ಯೆಗೆ ಪರಿಹಾರ ಸಿಗ್ಲಿ. ನಾನೇನಾದ್ರೂ ಈ ವಿಡಿಯೋದಲ್ಲಿ ತಪ್ಪಾಗಿ ಮಾತಾಡಿದ್ರೆ ಕ್ಷಮೆ ಇರಲಿ. ಆದಷ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಅಂತ ಕೇಳ್ಕೊಂತೀನಿ.